ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ಬಲರಾಮನಿಗೆ ಜಗತ್ತಿನ ಅತ್ಯಂತ ದುಬಾರಿ ತಳಿಯಾದ ಜಪಾನ್ನ ಪ್ರಸಿದ್ಧ ಮಿಯಾಜಾಕಿ ಮಾವಿನ ಹಣ್ಣನ್ನ ಪ್ರಥಮ ಬಾರಿಗೆ ಅತ್ಯಂತ ಭಕ್ತಿಯಿಂದ ಸಮರ್ಪಿಸಲಾಗಿದೆ. ಅಂತಾರಾಷ್ಟ್ರೀಯ ಮುಕ್ತ ಮಾರುಕಟ್ಟೆಯಲ್ಲಿ ಅತ್ಯಧಿಕ ವಿತ್ತೀಯ ಮೌಲ್ಯ ಹೊಂದಿರುವ ಈ ವಿಶಿಷ್ಟ ಮಾವನ್ನ ಸ್ಥಳೀಯ ರೈತರೊಬ್ಬರು ತಮ್ಮ ಸ್ವಂತ ಹೊಲದಲ್ಲಿ ಶ್ರಮವಹಿಸಿ ಅತ್ಯಂತ ಯಶಸ್ವಿಯಾಗಿ ಬೆಳೆಸಿದ್ದು, ತಮ್ಮ ಸ್ವಂತ ತೋಟದ ಮೊದಲ ಫಸಲನ್ನ ದೇವರಿಗೆ ನೈವೇದ್ಯವಾಗಿ ನೀಡುವ ಮೂಲಕ ದೇಶಾದ್ಯಂತ ಇರುವ ಭಕ್ತರ ಗಮನ ಸೆಳೆದಿದ್ದಾರೆ. ಉತ್ತರ ಪ್ರದೇಶದ ಅಯೋಧ್ಯೆಯ ಸ್ಥಳೀಯ ನಿವಾಸಿಯಾಗಿದ್ದ ಓಂ ಪ್ರಕಾಶ್ ಸಿಂಗ್ ಎಂಬ ಪ್ರಗತಿಪರ ಕೃಷಿಕರು ಸುಮಾರು 2 ವರ್ಷಗಳ ಹಿಂದೆ ತಮ್ಮ ಜಮೀನಿನಲ್ಲಿ ಜಪಾನ್ ಮೂಲದ ಈ ಅಪರೂಪದ ಮಾವಿನ ತಳಿಯ ಗಿಡವನ್ನು ತಂದು ನೆಟ್ಟಿದ್ರು. ಸ್ಥಳೀಯ ಹವಾಮಾನದ ತೀವ್ರ ವೈಪರೀತ್ಯಗಳ ನಡುವೆ ಈ ವಿದೇಶಿ ಗಿಡವು ನಮ್ಮ ಭಾರತದ ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯುವುದೇ ಎಂಬ ಆರಂಭಿಕ ಗೊಂದಲಗಳು ಹಾಗೂ ದೊಡ್ಡ ಆತಂಕಗಳಿದ್ದವು. ಆದರೆ ಆ ರೈತನ ನಿರಂತರ ಕಾಳಜಿ ಮತ್ತು ವಿಶೇಷ ಪೋಷಣೆಯಿಂದಾಗಿ ಈ ಮರವು ಪ್ರಸ್ತುತ ಋತುವಿನಲ್ಲಿ ಸುಮಾರು 1 ಡಜನ್ ಹಣ್ಣುಗಳ ಅತ್ಯುತ್ತಮ ಇಳುವರಿಯನ್ನು ನೀಡಿದೆ. ಸಾಂಪ್ರದಾಯಿಕವಾಗಿ ಧಾರ್ಮಿಕ ಪದ್ಧತಿಯಂತೆ ಈ ಅಪೂರ್ವ ಹಣ್ಣನ್ನ ತುಳಸಿ ದಳದೊಂದಿಗೆ ಬಲರಾಮನ ಪಾದಕ್ಕೆ ಅರ್ಪಿಸಿ ಅವರು ಧನ್ಯತೆ ಮೆರೆದಿದ್ದಾರೆ. ಜಾಗತಿಕ ಮುಕ್ತ ಮಾರುಕಟ್ಟೆಯಲ್ಲಿ ಸೂರ್ಯನ ಮೊಟ್ಟೆ ಎಂದೇ ಅತ್ಯಂತ ಜನಪ್ರಿಯವಾಗಿ ಕರೆಯಲ್ಪಡುವ ಈ ಮಿಯಾಜಾಕಿ ಮಾವಿನ ಹಣ್ಣಿನ ದರ ಪ್ರತಿ ಕಿಲೋಗ್ರಾಂಗೆ ಅಂದಾಜು 2.5 ರಿಂದ 3 ಲಕ್ಷ ರೂಪಾಯಿಗಳವರೆಗೆ ತಲುಪಬಹುದು. ಕೇವಲ ಒಂದೇ ಒಂದು ಹಣ್ಣಿನ ಮೌಲ್ಯವೇ ಸರಿಸುಮಾರು 1 ಲಕ್ಷ ರೂಪಾಯಿ ದಾಟಬಹುದು ಎಂದು ಮಾರುಕಟ್ಟೆಯ ಮೂಲಗಳಿಂದ ಅಂದಾಜಿಸಲಾಗಿದೆ. ಇವುಗಳ ಆಕರ್ಷಕ ಗಾಢ ಕೆಂಪು ಬಣ್ಣ, ಅಪ್ರತಿಮ ಸಿಹಿ ರುಚಿ, ಅತ್ಯಂತ ಮೃದುವಾದ ತಿರುಳು ಮತ್ತು ಅತ್ಯಲ್ಪ ನಾರಿನಂಶ ಇವುಗಳನ್ನ ಜಗತ್ತಿನ ಅತ್ಯಂತ ಐಷಾರಾಮಿ ಹಣ್ಣುಗಳ ಪಟ್ಟಿಗೆ ಅಗ್ರಸ್ಥಾನದಲ್ಲಿ ಸೇರಿಸಿವೆ. ಇದರ ಜೊತೆಗೆ ಇದರಲ್ಲಿ ಪೌಷ್ಟಿಕಾಂಶಗಳು ಮತ್ತು ಪ್ರಮುಖ ವಿಟಮಿನ್ ಅಥವಾ ಜೀವಸತ್ವಗಳು ಹೇರಳವಾಗಿದ್ದು ಅತ್ಯಧಿಕ ಪೌಷ್ಟಿಕ ಮೌಲ್ಯವನ್ನು ಹೊಂದಿದೆ. ಭಾರತದ ಕೃಷಿ ಕ್ಷೇತ್ರದಲ್ಲಿ ನಿರಂತರ ಹೊಸ ಪ್ರಯೋಗಗಳನ್ನು ಮಾಡಲು ಇಚ್ಛಿಸುವ ಯುವ ರೈತರಿಗೆ ಅಯೋಧ್ಯೆಯ ಈ ಯಶೋಗಾಥೆ ಒಂದು ದೊಡ್ಡ ಪ್ರೇರಣೆಯಾಗಿದೆ. ಸ್ಥಳೀಯ ಪರಿಸರದಲ್ಲೂ ಸೂಕ್ತ ತಂತ್ರಜ್ಞಾನ ಹಾಗೂ ಕಠಿಣ ಪರಿಶ್ರಮ ಬಳಸಿ ಇಂತಹ ಜಾಗತಿಕ ತಳಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಬೆಳೆಯಬಹುದು ಎಂಬುದನ್ನು ಈ ಪ್ರಗತಿಪರ ಕೃಷಿಕ ಸಾಧಿಸಿ ನಿರೂಪಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಈ ವಿಶಿಷ್ಟ ಸುದ್ದಿ ಈಗ ಸಖತ್ ವೈರಲ್ ಆಗಿದೆ ಮತ್ತು ಎಲ್ಲೆಡೆ ವ್ಯಾಪಕ ಪ್ರಶಂಸೆಗಳು ವ್ಯಕ್ತವಾಗುತ್ತಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5 ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.